ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಚುನಾವಣೆ ಸಂಬಂಧ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ತೀರ್ಮಾನವನ್ನು ಕಾರ್ಯಕಾರಿ ಮಂಡಳಿಯು ಲಿಖಿತ ರೂಪದಲ್ಲಿ ನೀಡುವಂತೆ ಸಂಘದ ಸದಸ್ಯ ಹಾಗೂ ಮಾಜಿ ಸೈನಿಕ ಸಿಟಿ ಬೀರೇಶ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ಸಭೆಗೂ ಮುನ್ನ ಹಾಲಿ ಕಾರ್ಯಕಾರಿ ಮಂಡಳಿ ಮುಂದುವರಿಯುವ ಸಂಬಂಧ ಆಕ್ಷೇಪ ವ್ಯಕ್ತಪಡಿಸಿ ಪತ್ರ ಬರೆಯಲಾಗಿತ್ತು. ಆ ಪತ್ರಕ್ಕೆ ಇನ್ನೂ ಉತ್ತರ ನೀಡಿಲ್ಲ ಎಂದರು. ಭಾನುವಾರ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷರು ಪೂರ್ಣಗೊಳಿಸಿಲ್ಲ. ಅವರು ಪ್ರಸ್ತಾಪಿಸಿದ ವಿಷಯಕ್ಕೆ ಕೋರಂ ಅನ್ನು ಪಡೆಯಲಿಲ್ಲ. ಸಭೆಯಲ್ಲಿ ಅಧ್ಯಕ್ಷೀಯ ಭಾಷಣ, ತೀರ್ಮಾನಗಳನ್ನು ಘೋಷಣೆ ಮಾಡದೆ ಸಭೆಯನ್ನು ಮುಟುಕುಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಸಂಘಗಳು ಸದಸ್ಯತ್ವ ಹೆಚ್ಚಿಸಲು ಶ್ರಮಿಸಿದರೆ ಸದಸ್ಯರ ಸಂಖ್ಯೆ ಹೆಚ್ಚಾದರೆ ಸಂಘಕ್ಕೆ ಹೊರೆಯಾಗುತ್ತದೆ ಎಂದು ಹೇಳಿದವರಲ್ಲಿ ಇವರೇ ಮೊದಲ ಅಧ್ಯಕ್ಷ. ನಾನು ಹಳ್ಳಿಗಳು ತಿರುಗಿ 300ಕ್ಕೂ ಹೆಚ್ಚು ಸದಸ್ಯತ್ವ ಮಾಡಿಸಿದ್ದೇನೆ. ಸಂಘದಲ್ಲಿ ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ ಆಯ್ಕೆಯಾಗುವ ಆಸೆ ನನಗೂ ಇದೆ. ಸಹಕಾರ ನಿಯಮದಡಿ ಅವಧಿ ಮುಗಿಯುವುದರ ಒಳಗೆ ಚುನಾವಣೆ ನಡೆಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಇವರು ಇದುವರೆಗೂ ಯಾವುದೇ ಚುನಾವಣೆ ಎದುರಿಸಿ ಆಯ್ಕೆಯಾಗಿಲ್ಲ. ಅವಿರೋಧ ಆಯ್ಕೆ ಮೂಲಕ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ಮುಂದೆ ಚುನಾವಣೆ ನಡೆಯಲಿದೆ ಎಂಬ ಭಯವಿದೆ. ಚುನಾವಣೆ ಎದುರಿಸಿದರೆ ಇವರಿಗೆ ಠೇವಣಿಯೂ ದೊರೆಯುವುದಿಲ್ಲ. ಅದಕ್ಕೆ ಹಿಂಬಾಗಿಲಿನಿಂದ ಅಧಿಕಾರದಲ್ಲಿ ಮುಂದುವರಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಅವರು ಸಂಘದ ಅಭಿವೃದ್ಧಿ ಮಾಡುವುದೇ ಆದರೆ ಚುನಾವಣೆ ಗೆದ್ದು ಬಂದು ಮಾಡಲಿ ಎಂದು ಸವಾಲು ಹಾಕಿದರು. ಜಿಲ್ಲಾ ಕುರುಬರ ಸಂಘದ ಮಹಾಸಭೆಯಲ್ಲಿ ಒಂದು ಅಜೆಂಡಾ ಇಟ್ಟಿದ್ರು, ಪ್ರಸ್ತುತ ಇರುವ ಆಡಳಿತ ಮಂಡಳಿ ಮುಂದುವರಿಯುವ ಬಗ್ಗೆ ಅಂತ. ಅದಕ್ಕೆ ನಾವು ಪತ್ರ ಬರೆದಿದೆ. ಇದು ಸಂಪೂರ್ಣ ಕಾನೂನು ಬಾಹಿರ, ಇದು ಸಹಕಾರ ತತ್ವಕ್ಕೆ ವಿರೋಧಿ. ಇದು ಚರ್ಚೆಯನ್ನು ಕೈ ಬಿಡಬೇಕು. ಕೈ ಬಿಟ್ಟು ಅವಧಿ ಮುಗಿಯೋದ್ರೊಳಗಡೆ ಚುನಾವಣೆ ನಡೆಸಿ ಚುನಾಯಿತ ಪ್ರತಿನಿಧಿಗಳ ಆಡಳಿತ ಮಂಡಳಿ ರಚನೆಯಾಗಬೇಕು ಅಂತೇಳಿ ಅದನ್ನು ಚರ್ಚೆ ಕೈ ಬಿಡಬೇಕು ಅಂತ ಬರೆದಿದೆ. ಆದರೂ ಕೂಡ ಆ ಚರ್ಚೆನ ತಂದರು. ಆಯಿತು, ತಂದರು, ಅದಕ್ಕೂ ಒಪ್ಪಿಗೆ. ಚರ್ಚೆ ತಂದಂಥ ವಿಚಾರದಲ್ಲಿ ಅಲ್ಲಿ ಕೋರಂ ಕೇಳಬೇಕಿತ್ತು. ಮುಂದುವರಿಯೋಕ್ಕೆ ಎಷ್ಟು ಜನ ಹೇಳ್ತಾರೆ, ಚುನಾವಣೆ ಎಷ್ಟು ಜನ ಹೇಳ್ತಾರೆ, ಅದನ್ನು ಕೋರಂನ ಕೇಳಿಬಿಟ್ಟು ಅವರೊಂದು ಚರ್ಚೆನ ನಿರ್ಧಾರ ಮಾಡಬೇಕಾಗಿತ್ತು. ಅವರು ಅದನ್ನು ಕೂಡ ಮಾಡಿಲ್ಲ. ಏನು ಹೇಳಿದ್ರು, ಕೊನೆಯಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ಇದನ್ನು ನಿರ್ಧಾರ ಮಾಡ್ತೀವಿ ಅಂತೇಳಿ ಅಪೂರ್ಣಗೊಳಿಸಿದ್ರು. ಅಲ್ಲಿ ಮೀಟಿಂಗು ಸಂಪೂರ್ಣ ಆಗಲಿಲ್ಲ. ವಂದನಾರ್ಪಣೆ ಆಗಲಿಲ್ಲ, ಅಧ್ಯಕ್ಷರ ಭಾಷಣ ಆಗಲಿಲ್ಲ, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರ ವಿಷಯಗಳು ಚರ್ಚೆ ಆಗಲಿಲ್ಲ. ಕೊನೆಯ ಫೈನಲ್ ಆಗಿ ಅದಕ್ಕೆ ನಾವು ಸಿದ್ದರಾಮಯ್ಯವ್ರನ್ನ ಕೇಳಿಬಿಟ್ಟು ಅವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಉತ್ತರ ಕೊಡೋದು, ಅದರಂತೆ ನಾವು ನಡ್ಕೋತೀವಿ ಅಂತೇಳಿ ಆ ಸಭೆನ ಅಲ್ಲಿಗೆ ಮುಗಿಸಿದ್ರು. ಸಭೆ ಮುಗಿದು 25ನೇ ತಾರೀಕು, ಇವತ್ತಿಗೆ 6 ದಿವಸ ಆದರೂ ನಾವು ನನ್ನ ಪತ್ರಕ್ಕೆ ಏನು ತೀರ್ಮಾನ ಆಗಿದೆ, ಚುನಾವಣೆ ನಡೆಸ್ತೀರಾ ಇಲ್ಲ ಇರುವಂಥ ಬಾಡಿ ಮುಂದುವರಿಸ್ತೀರಾ, ಅದಕ್ಕೆ ನನಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂತ ಕೇಳಿದ್ರೆ ಮಾನ್ಯ ಅಧ್ಯಕ್ಷರು ನಾವು ಉತ್ತರ ಕೊಡೋದಿಲ್ಲ, ಲಿಖಿತ ರೂಪದಲ್ಲಿ ನಾವು ಕೊಡೋದಿಲ್ಲ, ಅವತ್ತೇ ತೀರ್ಮಾನ ಆಗಿದೆ. ಅದು ಏನು ತೀರ್ಮಾನ ಆಗಿದೆ, ರೆಸಲ್ಯೂಷನ್ ಏನು ಬರೆದಿದ್ದೀರಿ, ಅದನ್ನು ನಮಗೆ ಉತ್ತರ ಕೊಡಿ, ಲಿಖಿತ ರೂಪದಲ್ಲಿ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮಗೇನು ತೀರ್ಮಾನ, ಅದು ಅವತ್ತು ಸಭೆ ಅಪೂರ್ಣ ಆಗಿರೋದ್ರಿಂದ ಅದನ್ನು ಲಿಖಿತ ರೂಪದಲ್ಲಿ ನಮಗೆ ಕೊಡಿ, ಏನು ತೀರ್ಮಾನ ಆಗಿದೆ. ಮಾನ್ಯ ಅಧ್ಯಕ್ಷರು ಕೊಡೋದಕ್ಕೆ ತಯಾರಿಲ್ಲ, ಕೊಡ್ತಾ ಇಲ್ಲ. ಏನಂತ ಕೊಡೋಕ್ಕೆ ತಯಾರಿಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂದಾಗ ಕೆಲವಾರು ಅನುಮಾನಗಳು ಇವ್ರ ಮೇಲೆ ಅನುಮಾನಗಳು ಮೂಡುವಂಥದ್ದು ಸಹಜ. ಮೊದಲನೇ ಇವರ ಇತಿಹಾಸ ಹೇಳ್ಕೊತಾಗಬೇಕಂದ್ರೆ ಕಳೆದ 4.5 ವರ್ಷಗಳಿಂದ ನಾವು ಸದಸ್ಯತ್ವ ನೋಂದಣಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದು. ಹೊಸದಾಗಿ ಸದಸ್ಯತ್ವ ನೋಂದಣಿ ಮಾಡಿಸಿ ಅಂದರೆ ನೋಂದಣಿ ಮಾಡಿಸಿ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರು ಹೇಳ್ತಾರೆ, ನೋಂದಣಿ ಮೆಂಬರ್ಸ್ ಜಾಸ್ತಿ ಆದರೆ ಸಂಘಕ್ಕೆ ಹೊರೆಯಾಗುತ್ತೆ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಕೇಳಿದ್ದು, ಸದಸ್ಯರು ಜಾಸ್ತಿ ಆದರೆ ಸಂಘಕ್ಕೆ ಹೊರೆ ಆಯ್ತದೆ ಎನ್ನುವಂಥ ಅಧ್ಯಕ್ಷರನ್ನು ನಾನು ಫಸ್ಟ್ ಟೈಮ್ ನೋಡಿರೋದು. ಯಾವುದೇ ಸಂಘ ಸಂಸ್ಥೆಗಳು ಮೆಂಬರ್ ಆಗಿ ಕೈ ಮುಗಿತಾರೆ ಮೆಂಬರ್ಸ್ ಮಾಡಿಸಿ ಅಂತೇಳಿ. ಮೆಂಬರ್ ಆದರೆ ಯಾವ ರೀತಿಯಲ್ಲಿ ಹೊರೆ ಆಗುತ್ತೆ ಸಂಘಕ್ಕೆ, ಇದು ಮೊದಲನೇದಾಗಿ. ಎರಡನೇ ಪಾಯಿಂಟ್ ಆಗಿ 4.5 ವರ್ಷದ ನಂತರ ಒಂದು ಸ್ಪೆಷಲ್ ಬಾಡಿ ಮೀಟಿಂಗ್ ಕರೆದು ಮೆಂಬರ್ಶಿಪ್ ಶುರು ಮಾಡ್ತಾರೆ. ಮೇ ತಿಂಗಳಿನಲ್ಲಿ ಜನರಲ್ ಬೋರ್ಡ್ ಸ್ಪೆಷಲ್ ಬಾಡಿ ಮೀಟಿಂಗ್ ನಡೀತದೆ. ಮೆಂಬರ್ಶಿಪ್ ಸ್ಟಾರ್ಟ್ ಮಾಡ್ತಾರೆ ಆಗಸ್ಟಿಗೆ. ಮೇ, ಜೂನ್, ಜುಲೈ, ಆಗಸ್ಟ್ ಒಂದು ಮೀಟಿಂಗ್ ಮುಗಿದ ನಂತರ 4 ತಿಂಗಳು ಬೇಕಾಗುತ್ತೆ ಅವ್ರಿಗೆ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡೋದಕ್ಕೆ. 4 ತಿಂಗಳು ಮೆಂಬರ್ಶಿಪ್ ಸ್ಟಾರ್ಟ್ ಆಯಿತು. ಅವ್ರಿಗೆ ಎಲ್ಲ ಡೈರೆಕ್ಟರ್ಗಳು ಕೋರಮ್ ಇದೆ, ಡೈರೆಕ್ಟರ್ಗಳೆಲ್ಲ ಕೋರಮ್ ಮಾಡ್ಕೊಂಡಿದ್ದಾರೆ. ಅಪ್ಲಿಕೇಶನ್ ಓನ್ಲಿ ಡೈರೆಕ್ಟರ್ಗಳಿಗೆ ಮಾತ್ರ ಕೊಡು, ಡೈರೆಕ್ಟರ್ಗಳ ಮಾತ್ರ ಮೆಂಬರ್ಶಿಪ್ ಮಾಡಿಸ್ಬೇಕು ಅಂತೇಳಿ.
ಡೈರೆಕ್ಟ್ರುಗಳು ಅವ್ರಿಗೆ ಬೇಕಾಗಿರೋರು ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಅತ್ತಿಗೆ ಮಾವ ಅವ್ರಿಗೆ ಬೇಕಾಗಿರೋರು ಮಾತ್ರ ಮಾಡಿಸ್ಕೋತಾರೆ ಮೆಂಬರ್ಶಿಪ್ನ. ಬೇರೆ ಹೊರಗಡೆಯವ್ರಿಗೆ ಯಾರಿಗೂ ಕೂಡ ಅಪ್ಲಿಕೇಶನ್ ಕೊಡೋಂಗಿಲ್ಲ ಅಂದರೆ ಇದು ಯಾವ ರೀತಿ ಇದು ಇದು ಯಾವ ರೀತಿ ಇದು ಸಂಘಟನೆ ಮಾಡುವಂಥದ್ದು ಯಾವ ರೀತಿ ಇದೆ ಇದು? ಕೊನೆಗೆ ನಾವು ಹೋರಾಟ ಮಾಡಿ ಅಪ್ಲಿಕೇಶನ್ ಇಸ್ಕೊಂಡು ಅಪ್ಲಿಕೇಶನ್ ಮಾಡಿ ಇವಾಗ ಮೆಂಬರ್ಶಿಪ್ ಮಾಡಿಸ್ತಾ ಇದ್ದೀವಿ. ಈಗ ನಾನು ಕೂಡ ಕಳೆದ 3 ತಿಂಗಳಿಂದ ಹಳ್ಳಿ ಹಳ್ಳಿ ಬೀದಿ ಬೀದಿ ಗಲ್ಲಿ ಗಲ್ಲಿ ಮನೆಗೆ ಹೋಗಿ ನಾನು ಕೂಡ 300-400 ಮೆಂಬರ್ಶಿಪ್ ಮಾಡಿಸಿದ್ದೀನಿ. ನನಗೂ ಆಕಾಂಕ್ಷೆ ಆಗಿದೆ, ನಾನು ಕೂಡ ಡೈರೆಕ್ಟರ್ ಆಗಬೇಕು, ನಾನು ಕೂಡ ಅಧ್ಯಕ್ಷ ಆಗಬೇಕು ಅನ್ನೋ ಆಕಾಂಕ್ಷೆ ಇಟ್ಕೊಂಡು ನಾನು 3 ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಧ್ಯಕ್ಷ ಆಗಬೇಕು. ಇವತ್ತು ನಾನು ಅಧ್ಯಕ್ಷ ಆಗಬೇಕು ಅಂದರೆ ಚುನಾವಣೆ ನಡೀಬೇಕು. ಚುನಾವಣೆ ನಡೆಸ್ತಾರೆ ನಾವು ಇರುವಂಥ ಬಾಡಿನ ಮುಂದುವರಿಸ್ತೀವಿ ಅಂತಂದರೆ ನಾವು ಹಗಲೇ ರಾತ್ರಿ ಮೆಂಬರ್ಶಿಪ್ ಮಾಡಿಸ್ತಾರೆ ಅಂತ ನಾವು ಎಲ್ಲಿಗೆ ಹೋಗ್ಬೇಕು? ಚುನಾವಣೆ ಮಾಡಬೇಕು. ನೀವು ಕೊಡ್ತಾ ಇರೋಂಥ ರೀಸನ್ ಏನು ಕೊಡ್ತಾ ಇದ್ದೀರಿ ನೀವು? ಚುನಾವಣೆಗೆ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಹೊರಟೋಗ್ತೀವಿ. ಒಂದಲ್ಲ 5 ಬಿಲ್ಡಿಂಗ್ ಕಟ್ಟಿಸಿ ಚುನಾವಣೆ ನಡೆಸಿ ಗೆದ್ದು ಬಂದ್ಬಿಟ್ಟು ಇರ್ರಿ. 6 ತಿಂಗಳಿಲ್ಲ 6 ವರ್ಷ ಇರ್ರಿ, ಇನ್ನೂ 15 ವರ್ಷ ಇರ್ರಿ. ನಿಮ್ಮಂಥ ಸಮಾಜ ಸೇವಕರು ಸಮಾಜಕ್ಕೆ ತುಂಬ ಬೇಕಾಗಿದೆ. ಆಸ್ಪತ್ರೆ ಕಟ್ಟಿಸಿ, ಶಾಲೆ ಕಾಲೇಜ್ ಕಟ್ಟಿಸಿ, ಒಂದು ಮೆಡಿಕಲ್ ಕಾಲೇಜ್ ಕಟ್ಟಿಸಿ, ಒಂದು ಅನಾಥಾಶ್ರಮ ಕಟ್ಟಿಸಿ ಬನ್ನಿ. ಎಲೆಕ್ಷನ್ ಮಾಡಿಬಿಟ್ಟು ಗೆದ್ದು ಬಂದುಬಿಟ್ಟು ನೀವು ಕಟ್ಟಿಸಿ. ನೀವೇನು ಇವಾಗ ನಾನು ಬಿಲ್ಡಿಂಗ್ ಅರ್ಧಕ್ಕೆ ನಿಂತು ಹೋಗುತ್ತೆ, ಕಟ್ಸ್ಬಿಟ್ಟು ಹೋಗ್ತೀನಿ. ನನ್ನನ್ನು ಅಧ್ಯಕ್ಷ ಮಾಡಿ ನಾನು ಆ ಬಿಲ್ಡಿಂಗ್ ಪೂರೈಸ್ತೀನಿ. ಗೋಷ್ಠಿಯಲ್ಲಿ ಎಸ್ಎಲ್ ಶಂಕರ್, ಲೋಕೇಶ್, ಬೀರೇಶ್, ಎಂ ಭೀಮೇಶ್, ಎಸ್ಸಿ ಸ್ವಾಮಿ ಇದ್ದರು. ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗ್ರಾಮ ಠಾಣಾ ಜಾಗ ಒತ್ತುವರಿ ತೆರವುಗೊಳಿಸಲು ಆದೇಶವಿದ್ದರೂ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕು ಪಂಚಾಯಿತಿ ಬಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ಮಂಡ್ಯ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಬಳಿ ಸೇರಿದ ಮಾರಗೌಡನಹಳ್ಳಿ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕರವೇ ಹೋರಾಟಗಾರರು ಒತ್ತುವರಿ ತೆರವಿಗೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಸರ್ಕಾರಿ ಸ್ವತ್ತನ್ನು ಉಳಿಸದೇ ಇರತಕ್ಕಂಥ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ. ಮಾರಗೌಡನಹಳ್ಳಿ ಗ್ರಾಮದ ಹಳೆಯೂರು ಗ್ರಾಮ ಠಾಣಾ ಸತ್ತಿನ ಪೂರ್ವದಲ್ಲಿ ಖಾತೆ ಸಂಖ್ಯೆ 654 931 940 439 ಮಾಲೀಕರು ತಮ್ಮ ಬಾಯಿತು ಖಾತೆಗಿಂತ ಹೆಚ್ಚುವರಿ ವಿಸ್ತೀರ್ಣದ ಖಾತೆಯನ್ನು ಸುಳ್ಳಾಡಿ ಸೃಷ್ಟಿಸಿ ಅದರಲ್ಲಿ ಮನೆ ನಿರ್ಮಿಸಿಕೊಂಡಿದ್ದಾರೆ. ಹೆಚ್ಚುವರಿ ಜಾಗದಲ್ಲಿ ಕೆಲಾರ್ ಶೀಟ್ ಛಪ್ಪರವಿದ್ದಾರೆ. ಹೆಚ್ಚುವರಿ ಜಾಗದಲ್ಲಿ ನಿರ್ಮಿಸಿದ್ದಾರೆ. ಅತಿಕ್ರಮದಾರರನ್ನು ತೆರವುಗೊಳಿಸುವಂತೆ ತಾಲೂಕು ಪಂಚಾಯಿತಿ ಇಒ ಆದೇಶಿಸಿದ್ದರೂ ತೆರವುಗೊಳಿಸುತ್ತಿಲ್ಲ ಎಂದು ಕಿಡಿಕಾರಿದರು. ಮಾರಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಠಾಣಾ ಸ್ವತ್ತನ್ನ ಬೇರೆ ಖಾಸಗಿ ವ್ಯಕ್ತಿಗಳು ಬಳಸ್ತಾ ಇದ್ರು. ಅದಕ್ಕೆ ಈಗಾಗಲೇ ಕಲ್ನಾರ್ ಶೀಟ್ ಹಾಕಿ ಬಳಕೆ ಮಾಡ್ಕೊಳ್ತಾ ಇದ್ರು ಕೂಡ ಗ್ರಾಮ ಪಂಚಾಯಿತಿ ಗ್ರಾಮ ಠಾಣಾ ಆಸ್ತಿಯನ್ನು ಉಳಿಸ್ಲಿಕ್ಕೆ ಅಲ್ಲಿ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಎಲ್ಲರೂ ಸೇರಿ ಹೋರಾಟವನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಇಒ ಅವರು ಏನು ಜಿಲ್ಲಾ ಪಂಚಾಯಿತಿ ಪ್ರಾಧಿಕಾರ ಆದೇಶವನ್ನ ನೀಡಿದೆ. ಆದೇಶದ ಪ್ರಕಾರ ಖಾಸಗಿ ವ್ಯಕ್ತಿಗಳನ್ನ ತೆರವುಗೊಳಿಸಿ ಪಂಚಾಯಿತಿ ಆಸ್ತಿಯನ್ನು ಉಳಿಸಬೇಕು. ಹಳೆ ಊರಿನಲ್ಲಿ ಇವತ್ತು ಅಂಗನವಾಡಿ ಕಟ್ಟಡ ಇಲ್ಲ, ಅಂತ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಸಾರ್ವಜನಿಕರ ಬಳಕೆಗೆ ಅನುಕೂಲ ಆಗ್ಲಿಕ್ಕೋಸ್ಕರ ಈ ಗ್ರಾಮ ಠಾಣಾ ಆಸ್ತಿಯನ್ನು ಉಳಿಸಲಿಕ್ಕೆ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ರಾಜಕೀಯ ಇಚ್ಛಾಶಕ್ತಿಯಿಂದ ಈ ಗ್ರಾಮ ಠಾಣಾ ಆಸ್ತಿಯನ್ನು ಉಳಿಸಲಿಕ್ಕೆ ಪ್ರಯತ್ನಿಸ್ತಾ ಇರ್ತಕ್ಕಂಥ ಇಒರವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಅವರು ಪಂಚಾಯಿತಿ ಆಸ್ತಿಯನ್ನು ಉಳಿಸಬೇಕಾದದ್ದು ಅವರ ಆದ್ಯತೆ ಕರ್ತವ್ಯ. ಆದ್ರೆ ಅಂತ ವ್ಯಕ್ತಿನೇ ಪಂಚಾಯಿತಿ ಆಸ್ತಿಯನ್ನು ಉಳಿಸಲಿಕ್ಕೆ ಪ್ರಯತ್ನಿಸದೆ ಹೋದ್ರೆ ಮುಂದೆ ಇನ್ಯಾವ ತರದಲ್ಲಿ ಜನಸಾಮಾನ್ಯರ ಬದುಕು ಭಾವನೆಗಳನ್ನ ಹೇಳ್ತಿರೋದು ಅಂತಕ್ಕಂಥ ಆಲೋಚನೆಯನ್ನ ಸಾರ್ವಜನಿಕರು ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಮಾನ್ಯ ಶಾಸಕರಾದಂತ ಗಣಿಗ ರವಿಕುಮಾರ್ ಅವರು ಮಧ್ಯಪ್ರವೇಶಿಸಿ ಏನು ಪ್ರಾಧಿಕಾರದ ಆದೇಶ ಇದೆ ಮತ್ತೆ ಈ ಪಂಚಾಯಿತಿ ಸ್ವತ್ತು ಗ್ರಾಮ ಠಾಣಾ ಇದೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಪಂಚಾಯಿತಿಯ ಸದಸ್ಯರುಗಳ ಅಧ್ಯಕ್ಷರುಗಳ ಜೊತೆಗೂಡಿ ಗ್ರಾಮದ ಎಲ್ಲ ಸಾರ್ವಜನಿಕರ ಬಂಧುಗಳ ಜೊತೆಗೂಡಿ ತಾವು ಮಧ್ಯಪ್ರವೇಶಿಸಿ ಪೊಲೀಸ್ ಇಲಾಖೆಯ ಸಹಕಾರವನ್ನ ತಕೊಂಡು ಆ ಆಸ್ತಿಯನ್ನು ಉಳಿಸಬೇಕು ಅಂತ ಮಾನ್ಯ ಗಡಿಗ ರವಿಕುಮಾರ್ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ. ಅಲ್ಲೊಂದು ಸಾಧ್ಯವಾದ್ರೆ ಒಂದು ಸಂಧಾನ ಸಭೆಯನ್ನ ಏರ್ಪಡಿಸಿ ಜಾಗದಲ್ಲಿ 1-2 ಮನೆಯವರು ಸೀಟ್ ಕಟ್ಕೊಂಡು ಜಾಗಗಳನ್ನು ಬಿಟ್ಕೊಡ್ತಾ ಇಲ್ಲ. ಇವ್ರು ಏನೋ ಕಮಿಟ್ ಆಗಿದ್ದಾರೆ ಏನೋ ಗೊತ್ತಿಲ್ಲ. ಅವ್ರ ಇದ್ರ ಮೇಲೆ ಆದೇಶ ಕೂಡ ಇಒನೇ ಮಾಡಿದ್ದಾರೆ.
ಆದ್ರೂ ಕೂಡ ಆ ಜಾಗಕ್ಕೆ ಬಂದು ಮನವಿ ಕೂಡ ಕೊಟ್ಟಿದ್ದೀನಿ, ಬನ್ನಿ ಸರ್ ಗ್ರಾಮ ಠಾಣಕ್ಕೆ, ನಮ್ಮ ಗ್ರಾಮಕ್ಕೆ ಬಂದು ಭೇಟಿಯಾಗಿ ಅಂತಾನು ಕೊಟ್ಟಿದ್ದೀನಿ. ಆದ್ರೂ ಕೂಡ ಈವರು 5 ವರ್ಷ ನಮ್ಮ ಪಂಚಾಯತಿ ಅವಧಿಯಲ್ಲಿ ಒಂದು ದಿನನೂ ಬಂದಿಲ್ಲ ನಮ್ಮ ಗ್ರಾಮ ಠಾಣಕ್ಕೆ. ಗ್ರಾಮದಲ್ಲಿ ಬಂದು ಏನು ಎತ್ತ ಅಂತಾನು ಪರಿಶೀಲನೆ ಮಾಡ್ತಾ ಇಲ್ಲ. ಆದ್ರೆ ಇವರು ಬಂದು ಇಲ್ಲಿ ಕುಂತ್ಕೊಂಡು ಸಂಬಳ ತಕೊಂಡು ಎಣಿಸ್ಕೊಂಡು ಹೋಯ್ತಾ ಇದ್ದಾರೆ ಹೊರತು ಗ್ರಾಮ ಠಾಣಾ ಜಾಗವನ್ನು ಉಳಿಸ್ಕೊಡ್ಬೇಕು ಅನ್ನೋದು ಯಾರಿಗೂ ಪರಿಜ್ಞಾನನೇ ಇಲ್ಲ. ಈಗ ಮೊನ್ನೆ MLA ಅವರು ಕುಮಾರಣ್ಣನ ಬಗ್ಗೆ 100 ಎಕರೆ ಜಮೀನು ಕೊಡ್ತೀವಿ ಅಂತ ಮಾತಾಡಿದ್ರು. MLA ಅವರು ಬರೀ 10 ಗುಂಟೆ ಜಮೀನು ಬಿಡಿಸ್ಕೊಡಕ್ಕಾಗ್ಲಿಲ್ಲ ಅಂದ್ರೆ 100 ಎಕರೆ ಜಮೀನು ಕೊಡ್ಸಕ್ಕೆ ಹೆಂಗ್ ಬರ್ತೈತೆ? ಇದು ಸಾಧ್ಯನೇ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾರ್ಗೋನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ MR ವರದರಾಜು, ಕುಮಾರ್, ಕರವೇ ಜಯರಾಮ್, ಶಿವಲಿಂಗೇಗೌಡ, ರಾಮಕೃಷ್ಣ, ಸೌಭಾಗ್ಯ, ಅನಿತಾ, ಶಾಂತಮ್ಮ, ರಜನಿ ಪಾಲ್ಗೊಂಡಿದ್ದರು. ಕಂದಾಯ ಇಲಾಖೆಯಲ್ಲಿ ನೌಕರರು ಒಕ್ಕೊರಲಿನಿಂದ ಹಾಗೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಒಳ್ಳೆಯ ಸಾಧನೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕಂದಾಯ ಇಲಾಖೆ ನೌಕರರ ಸಂಘದವರು ಏರ್ಪಡಿಸಿದ್ದ 2026ರ ನೂತನ ಹೊಸ ವರ್ಷದ ಶುಭಾಶಯ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಂದಾಯ ಇಲಾಖೆಯಲ್ಲಿ ಹೊಣೆಗಾರಿಕೆ ಹೆಚ್ಚು ಇರುತ್ತದೆ. ಜನಸಾಮಾನ್ಯರನ್ನು ಮುಟ್ಟುವ ಏಕೈಕ ಇಲಾಖೆಯಾಗಿದ್ದು ಇಂತಹ ಇಲಾಖೆಯಲ್ಲಿ ಕೆಲಸ ಮಾಡಲು ಸಿಕ್ಕಿರುವ ಅವಕಾಶ ಪುಣ್ಯ ಎಂದು ಹೇಳಿದರು. ಮಂಡ್ಯ ಜಿಲ್ಲೆ ಎಲ್ಲದರಲ್ಲೂ ಮೊದಲು ಇರಬೇಕು. ಅದರ ಮೂಲಕ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಅನುಕೂಲವಾಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಹೊಸ ವರ್ಷದಲ್ಲಿ ದಿನಗಳು ಬರುತ್ತವೆ. ನಾವುಗಳು ಕೂಡ ಅದಕ್ಕೆ ಸರಿಯಾಗಿ ಹೋಗಬೇಕು. ಸಮಯ ಯಾರನ್ನೂ ಕಾಯುವುದಿಲ್ಲ. ಬದುಕು ಹಾಗೂ ಸಮಯ ನಿಂತ ನೀರಾಗಲು ಸಾಧ್ಯವಿಲ್ಲ. ಸದಾ ಹರಿಯುವ ನೀರಾಗಿದ್ದರೆ ಮಾತ್ರ ಪರಿಶುದ್ಧವಾಗಿರುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದರಲ್ಲೂ ಕೂಡ ಜೀವನೋತ್ಸಾಹ ಇಲ್ಲ ಎಂದರೆ ಹೊಸತನ ಹಾಗೂ ಬದುಕಿನಲ್ಲಿ ಒಳ್ಳೆಯ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ DVC ಅವರು, ನಮ್ಮ DDLR ಅವರು, ವಿಶೇಷವಾಗಿ ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ತಾವೆಲ್ಲ ಸಾಂಪ್ರದಾಯಿಕವಾಗಿ ಇಲ್ಲಿ ಬಂದು ಹೊಸ ವರ್ಷಕ್ಕೋಸ್ಕರ ಎಲ್ಲರಿಗೂ ಸಹ ಅತ್ಯಂತ ತುಂಬು ಮನಸ್ಸಿನಿಂದ ಒಂದು ವಿಶ್ ಮಾಡುವಂಥ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ಮಾಡಿಕೊಳ್ಳೋದು ಬಹಳ ಸಂತೋಷ. ಕಳೆದ 2 ವರ್ಷಗಳಿಂದಲೂ ಕೂಡ ನಾನು ಗಮನಿಸಿದ ರೀತಿಯಲ್ಲಿ ಎಲ್ಲರೂ ಸೇರಿ ಒಂದು ಅರ್ಧ ತಾಸು ಒಂದು ಶುಭಾಶಯಗಳನ್ನ ಕೋರುವಂಥದ್ದು, ವಿಶ್ ಮಾಡುವಂಥದ್ದು ಅದು ಬಹಳ ಅತಿ ಅವಶ್ಯಕ ಅಂತ ನಾನು ಹೇಳ್ತೇನೆ. ಹಾಗಾಗಿ ಕಂದಾಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಂತ ಧರ್ಮಗೌಡರಿಗೆ, ಅವರ ಪದಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮ DDC ಅವರು ಮತ್ತು ನಮ್ಮ DDLR ಎಲ್ಲರಿಗೂ ಕೂಡ ನಾನು ನಮ್ಮ DD ಪುಟ್ಟವರು ಬಂದಿದ್ದಾರೆ, ಫುಡ್ ಇಲಾಖೆ ಎಲ್ಲರಿಗೂ ಸಹ ಮತ್ತೊಮ್ಮೆ 2026ನೇ ಇಸ್ವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ವಿಪಕ್ಷರು ಹೇಳಿದಂಗೆ ಹೊಸ ವರ್ಷ ಅಂತ ಹೇಳಿದ್ರೆ ದಿನಗಳು ಬರ್ತಾ ಇರುತ್ತೆ, ಹೊರಡ್ತಾ ಇರುತ್ತೆ, ಹೋಗ್ತಾ ಇರ್ತದೆ. ಅದ್ರ ಜೊತೆ ನಾವು ಕೂಡ ದಾಪುಗಾಲ ಹಾಕೊಂಡು ಹೋಗ್ಬೇಕಾಗುತ್ತೆ. ಯಾರಿಗೂ ಕೂಡ ಟೈಮ್ ಅನ್ನುವಂಥದ್ದು, ಸಮಯ ಅನ್ನುವಂಥದ್ದು ವೆಯ್ಟ್ ಮಾಡಲ್ಲ. ಸೊ ಟೈಮ್ ವಿಲ್ ನೆವರ್ ವೇಟ್ ಫಾರ್ ಎನಿವನ್. ಅದು ಕೀಪ್ಸ್ ಆನ್ ಮೂವಿಂಗ್. ನಾವು ಅದ್ರ ಜೊತೆ ಹೋಗ್ಬೇಕಾಗಿದೆ. ಸೊ ಅದೇ ರೀತಿ ಬದುಕು ಅನ್ನೋದು ಕೂಡ ಹಾಗೇನೆ, ಸಮಯ ಅನ್ನೋದು ಕೂಡ ಹಾಗೇನೆ. ಯಾವುದೂ ಕೂಡ ನಿಂತ ನೀರಾಗಲಿಕ್ಕೆ ಸಾಧ್ಯ ಇಲ್ಲ. ಸದಾ ಅದು ಹರಿಯುವ ನೀರಾಗಿದ್ರೆ ಮಾತ್ರ ಪರಿಶುದ್ಧವಾಗಿರುತ್ತೆ. ಯಾವುದೇ ಒಂದು ನೀರು ಒಂದ್ ಕಡೆ ನಿಂತರೆ ಅದಕ್ಕೆ ಪಾಚಿ ಕಟ್ಟುತ್ತೆ. ಆದ್ರೆ ದಿನ ಕಳಿಬೇಕು, ದಿನ ಹೋಗ್ಬೇಕು, ನಾವು ಹಂಗೆ ಬೆಳೀತಾ ಹೋಗ್ಬೇಕಂದ್ರೆ ಕಳೆದ ವರ್ಷ ಹೆಂಗಿದ್ವಿ ಅದಕ್ಕಿಂತ ಇನ್ನೂ ಸಹ ಉತ್ತಮ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಚಿಂತನೆಗಳಲ್ಲಿ ಇನ್ನೂ ಕೂಡ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಭಾವಿಸ್ಕೊಳ್ಬೇಕು. ಸೊ ಹಾಗಾಗಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ, ನಿಮ್ಮ ಕುಟುಂಬದವರಿಗೆ, ನಿಮಗೆ ಎಲ್ಲರಿಗೂ ಕೂಡ ದೇವರು ಸುಖ, ಶಾಂತಿ, ನೆಮ್ಮದಿ, ಆಯುಷ್, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2025 ಒಂದು ವರ್ಷ, ಕಳೆದ ಬಾರಿಯಿಂದ ಕೂಡ ಅದನ್ನೇ ಹೇಳಿದ್ವಿ. ಸೊ ಹಿಂದಿನ ವರ್ಷಗಳು ನಾವೇನ್ ಮಾಡಿದೀವಿ ಅನ್ನೋದರ ಒಂದು ಅನುಭವದ ನೆಲೆಗಟ್ಟಿನಲ್ಲಿ ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ನಾವು ಚಿಂತನೆ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಬದುಕು ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿರುವಂಥದ್ದು. ದೇವರು ಕೊಟ್ಟಿರುವಂತ ಒಂದು ವರ. ಎಲ್ಲ ಜೀವಿಗಳಿಗೂ ಕಂಪೇರ್ ಮಾಡಿದ್ರೆ ಮನುಷ್ಯನ ಬದುಕು ಅತ್ಯಂತ ಪವಿತ್ರವಾಗಿರುವಂತ ಬದುಕು. ಯಾವಾಗ ಅದು ಪವಿತ್ರ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ಒಳ್ಳೆತನ ಇದ್ದು, ಒಳ್ಳೆ ಕೆಲಸ ಮಾಡಿ, 4 ಜನಕ್ಕೆ ಸಹಾಯ ಮಾಡಿ, ಕುಟುಂಬದವ್ರಿಗೆ ಒಳ್ಳೆ ಮಕ್ಕಳು, ಒಳ್ಳೆಯವರು ಅಂತ ಅನ್ನಿಸ್ಕೊಂಡಾಗ, ಸಮಾಜಕ್ಕೆ ಒಂದು ಒಳ್ಳೆಯವರು ಅನ್ನಿಸ್ಕೊಂಡಾಗ ಮಾತ್ರ ಬದುಕು ಅಮೂಲ್ಯ ಅನ್ನೋದು ಸಾರ್ಥಕ ಆಗುತ್ತೆ.
ಇಲ್ಲ ಅಂದ್ರೆ ಬದುಕು ನಿರರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಹೇಳೋಂಥದ್ದು ಏನಂದ್ರೆ, ಮೊದಲನೇದಾಗಿ ಮಾಡುವಂತ ಕೆಲಸದಲ್ಲಿ ಈಗ ತಮ್ಮಣ್ಣಗೌಡರು ಹೇಳ್ತಾ ಇದ್ರು, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆ ಪ್ರತಿಯೊಂದರಲ್ಲೂ ಕೂಡ ಮೊದಲಿರ್ಬೇಕು ಅನ್ನೋದು ಒಂದು. ಅದು ಏನಂದ್ರೆ ಎರಡನೇದು, ಅದರ ಮೂಲಕ 4-6 ಜನಕ್ಕೆ, ಸಾವಿರಾರು ಜನಕ್ಕೆ, ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋದು ಎರಡನೇದು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ನೌಕರರ ಸಂಘದ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ ಹಾಗೂ ತಹಸೀಲ್ದಾರ್ ಅವರಿಗೂ ಹೊಸ ವರ್ಷದ ಶುಭಾಶಯ ಕೋರಿದರು. ಕಂದಾಯ ಇಲಾಖೆ ನೌಕರರ ಪರವಾಗಿ ನನ್ನ ವೈಯಕ್ತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಆಯುಷು ಆರೋಗ್ಯವನ್ನು ಕೊಡಲಿ, ಇನ್ನು ಉನ್ನತ ಹುದ್ದೆಗೆ ಇರಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾ, ಏನು ಈ ಅವಧಿಯಲ್ಲಿ ನಮ್ಮ ಸಾಹೇಬರು ಜಿಲ್ಲಾಧಿಕಾರಿ ಸೇವೆ ಸಲ್ಲಿಸಿದ್ದಾರೆ. ಅವ್ರ ಗುರಿ ಏನು ಅಂದ್ರೆ, ಇಡೀ ರಾಜ್ಯಕ್ಕೆ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತ ಒಂದು ಗುರಿ ಅಷ್ಟೇ. ಅವರು ಒತ್ತಡ ಹೇಳ್ತಾ ಇದ್ದಾರೆ. ಒತ್ತಡದ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೆ ಒತ್ತಡ, ನಮ್ಗೆ ಒತ್ತಡ ಮಾಡ್ತಾ ಇದ್ದಾರೆ. ಅವ್ರ ಗುರಿ ಏನಂದ್ರೆ, ಬೇರೆ ಜಿಲ್ಲೆಗಿಂತ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತ ಒಂದೇ ಗುರಿ. ಹಂಗಾಗಿ ಸರ್ ತಮ್ಮ ಎಲ್ಲ ನೌಕರರ ಪರವಾಗಿ ಸಂಪೂರ್ಣ ಸಹಕಾರ ಕೊಡ್ತೀವಿ ಹೇಳ್ತಾ. ಈ ಸಂದರ್ಭದಲ್ಲಿ ಜಿಲ್ಲಾ ಕಂದಾಯ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷ ಡಿ ತಮ್ಮಣ್ಣಗೌಡ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ರಾಜ್ಯ ಪರಿಷತ್ ಸದಸ್ಯರಾದ ಮಂಜುನಾಥ್, ಜಯಕುಮಾರ್, ತಾಲೂಕು ಕಂದಾಯ ಇಲಾಖೆಯ ಚಂದ್ರಕಲಾ, ವೆಂಕಟೇಶ್, ಲಿಂಗಸ್ವಾಮಿ ಪದಾಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸಿದರು. ದಾರಿದೀಪ ಫೌಂಡೇಶನ್ ವತಿಯಿಂದ ಸಂಕ್ರಾಂತಿ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಜನವರಿ 4ರಂದು ಬೆಳಿಗ್ಗೆ 9:30ಕ್ಕೆ ಮದ್ದೂರಿನ ಎಸ್ವೈಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಖಜಾಂಚಿ ಜಿಎಸ್ ಪ್ರದೀಪ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹಬ್ಬದ ವೈಭವದ ಮೆರುಗನ್ನು ನೀಡುವಂತೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅಂದು ಬೆಳಿಗ್ಗೆ 9:30ಕ್ಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. 10:30ರಿಂದ 1:30ರವರೆಗೆ ಜಾನಪದ ಕಲೋತ್ಸವ, 2ರಿಂದ 3:30ರವರೆಗೆ ಪ್ರಶಸ್ತಿ ಪ್ರದಾನ, ಸಮಾರೋಪ ಸಮಾರಂಭದ ನಂತರ ವಂದನಾರ್ಪಣೆ ಮಾಡಲಾಗುವುದು ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಡಾ ಪಿ ವೀರಭದ್ರಪ್ಪ, ಮಹೇಶ್ ಚಂದ್ರಗುರು, ದೋಚಿ ಗೌಡ, ಶಂಕರೇಗೌಡ, ಪೈ ಅಬ್ದುಲ್ ರಫೀಕ್, ಜೋಬಾ ರಫೀಕ್, ಪಿಎಸ್ ಮಂಜುನಾಥ್, ಎಂ ನಂದೀಶ್, ಡಾ ಆರ್ ರಾಘವೇಂದ್ರ, ಕೃಷ್ಣಮೂರ್ತಿ, ಮಲ್ಲುಸ್ವಾಮಿ, ನಟರಾಜು, ಸವಿತಾ ಚಿರುಕುನ್ನಯ್ಯ, ಸಿಟಿ ರಾಜೇಂದ್ರ, ಕೆಪಿ ಅರುಣಕುಮಾರಿ, ಚಲುವರಾಜು, ಪಿವಿ ಮಹದೇವು, ಮಂಜುನಾಥ್, ಡಿಎಸ್ ಭಾರ್ಗವಿ, ಡಿಎಂ ಮಹೇಶ್ ಅವರುಗಳಿಗೆ ದಾರಿದೀಪ ರತ್ನ ಪ್ರಶಸ್ತಿ ನೀಡಲಾಗುವುದು ಎಂದು ಹೇಳಿದರು. ನಾವು ಪ್ರತಿ ವರ್ಷದಂತೆ ದಾರಿದೀಪ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ನಾವು ಹಲವಾರು ಬಾರಿ ಬೇರೆ ಬೇರೆ ಕಡೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡತಕ್ಕಂಥದ್ದು, ವಸತಿ ಸೌಕರ್ಯವನ್ನು ಕಲ್ಪಿಸ್ತಕ್ಕಂಥದ್ದು ಹಾಗೂ ಮಹಿಳೆಯರಿಗೆ ನಿರುದ್ಯೋಗ ಅಥವಾ ಕೌಶಲ್ಯ ತರಬೇತಿ ನೀಡತಕ್ಕಂಥದ್ದು, ಕಲೆ ಮತ್ತು ಕ್ರೀಡೆ, ಶೈಕ್ಷಣಿಕ ತರಬೇತಿ ಹಾಗೂ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡ್ಕೊತಾ ಬರ್ತಾಯಿದ್ದೀವಿ. ಈ ವರ್ಷ ನಾವು ವಿಶೇಷವಾಗಿ ನವಂಬರ್ ತಿಂಗಳಿನಲ್ಲಿ ನಾವು ಮಾಡ್ತಾಯಿದ್ವಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ. ಅದನ್ನು ಇದೀಗ ನಾವು ಜನವರಿ ತಿಂಗಳಿಗೆ ಇದನ್ನು ಮಾಡಿಕೊಂಡು, ಈ ಜನವರಿ ತಿಂಗಳಿನಲ್ಲಿ ನಾವು ಸಂಕ್ರಾಂತಿ ಸಂಭ್ರಮೋತ್ಸವ ಅಂತ ಈ ಕಾರ್ಯಕ್ರಮವನ್ನು ರೂಪಣೆ ಮಾಡಿಕೊಂಡು ಹಲವಾರು ಗಣ್ಯಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ಗುರುತಿಸಿ ಸಾರ್ವಜನಿಕವಾಗಿ ನಾವು ಪರಿಶೀಲನೆ ಮಾಡಿ ಅವರು ಗುರುತಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ದಾರಿದೀಪ ರತ್ನ ಪ್ರಶಸ್ತಿ ಅಂತ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಅಂಥವ್ರನ್ನ ನಾವು 19 ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೀವಿ. ಗೋಷ್ಠಿಯಲ್ಲಿ ಫೌಂಡೇಶನ್ ಅಧ್ಯಕ್ಷ ಎಲ್ ದಯಾನಂದ, ಕಾರ್ಯದರ್ಶಿ ಎಂ ನಳಿನಿ, ಜಂಟಿ ಕಾರ್ಯದರ್ಶಿ ಧರ್ಮೇಂದ್ರ ಸಿಂಗ್ ಇದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸುವ ವಿಚಾರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಜಿಲ್ಲೆಯ ಜನರ ಹಾಗೂ ಯುವಕರ ಭಾವನೆಗಳೊಂದಿಗೆ ರಾಜಕೀಯ ಚೆಲ್ಲಾಟವಾಡುತ್ತಿವೆ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಮಾರ್ಕ್ಸ್ವಾದಿ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರ ಕೈಗಾರಿಕೆ ಸ್ಥಾಪನೆ ಸಂಬಂಧ ಆಡಿರುವುದು ರಾಜಕೀಯ ಪ್ರೇರಿತ ಮಾತುಗಳು. ಜಿಲ್ಲೆಯ ಜನರನ್ನು ಮಂಗ ಮಾಡಲು ರಾಜ್ಯ ಸರ್ಕಾರ ಜಾಗ ಕೊಡುತ್ತಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನ ತರುವ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಸ್ಥಾಪಿಸಬೇಕಿದೆ. ಆದರೆ ರಾಜಕೀಯ ಪಕ್ಷಗಳು ಈ ವಿಚಾರ ರಾಜಕಾರಣ ಮಾಡುತ್ತಿವೆ. ಇವರ ಕೆಸರೆರಚಾಟ ನೋಡುತ್ತಿದ್ದರೆ ಎರಡೂ ಪಕ್ಷಗಳಿಗೆ ಕೈಗಾರಿಕೆ ಸ್ಥಾಪಿಸುವ ಇಚ್ಛಾಶಕ್ತಿ ಇಲ್ಲದಂತೆ ಕಾಣುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಕೈಗಾರಿಕೆ ಸ್ಥಾಪನೆ ಸಂಬಂಧ ಕೇಂದ್ರ ಸಚಿವರು ರಾಜ್ಯ ಸರ್ಕಾರಕ್ಕೆ ನಿರ್ದಿಷ್ಟ ಪ್ರಸ್ತಾವನೆ ಸಲ್ಲಿಸಿಲ್ಲ. ಕೈಗಾರಿಕೆ ಸ್ಥಾಪಿಸುವ ಸಂಸ್ಥೆ ಉತ್ಪಾದನೆಯ ಮಾಹಿತಿ, ಬಂಡವಾಳದ ಮೂಲ, ಎಷ್ಟು ಉದ್ಯೋಗ ಸೃಷ್ಟಿಯಾಗಲಿದೆ, ಭೂಮಿಯ ಅಗತ್ಯತೆ, ಕೆಐಎಡಿಬಿ ನಿವೇಶನಗಳಲ್ಲಿ
ಸ್ಥಳಗಳಲ್ಲಿ ಕೈಗಾರಿಕೆ ತೆರೆಯುವುದಾ ಅಥವಾ ಹೊಸದಾಗಿ ಭೂಮಿ ಬೇಕಾ? ಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರದ ನಡುವಿನ ಮಾತುಕತೆ, ಒಪ್ಪಂದಗಳೇನಿವೆ ಎಂಬ ಮಾಹಿತಿಯನ್ನು ಜಿಲ್ಲೆಯ ಜನರ ಮುಂದಿಡುವಂತೆ ಒತ್ತಾಯಿಸಿದರು. ಇತ್ತ ರಾಜ್ಯ ಸರ್ಕಾರವು ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅತ್ತ ಕೇಂದ್ರ ಸರ್ಕಾರವು ಮನರೇಗಾದಲ್ಲಿ ಉದ್ಯೋಗದ ಗ್ಯಾರಂಟಿ ಕಸಿದಿದೆ. ಇದನ್ನು ಪ್ರಶ್ನಿಸಿದ ಕೇಂದ್ರ ಸಚಿವರು ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸಿ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಒದಗಿಸ ಮುಂದಾಗುವರೇ ಎಂದು ಪ್ರಶ್ನಿಸಿದರು. ಈ ನಡುವೆ ಕೇಂದ್ರ ಸರ್ಕಾರವು ಸಾರಿಗೆ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಲು ಯತ್ನಿಸುತ್ತಿದೆ. ಪ್ರತಿ ವಿದ್ಯುತ್ ಬಸ್ಸಿಗೆ 50 ಲಕ್ಷ ಸಬ್ಸಿಡಿ ಆಧಾರದಲ್ಲಿ 4,000 ಬಸ್ಸಿಗೆ 2,000 ಕೋಟಿ ರುಗಳನ್ನು ಕುಮಾರಸ್ವಾಮಿ ಅವರ ಇಲಾಖೆಯ ಅಡಿಯಲ್ಲಿಯೇ ನೀಡಲಾಗುತ್ತಿದೆ. ಖಾಸಗಿ ಸಂಸ್ಥೆಗಳೇ ತಯಾರಿಸಿ ಸಾರಿಗೆ ವ್ಯವಸ್ಥೆ ನಡೆಸುವ ಮೂಲಕ ಖಾಸಗೀಕರಣ ಮಾಡುವ ಹುನ್ನಾರ ಹೆಣೆಯಲಾಗಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸುವ ಹೆಸರಿನಲ್ಲಿ ಕೆಸರೆರಚಾಟ ನಡೆಸಿ ಮಂಡ್ಯ ಜಿಲ್ಲೆಯ ಜನರ ಭಾವನೆಗಳ ಜೊತೆ, ಬಹಳ ಮುಖ್ಯವಾಗಿ ಯುವಜನರ ಭಾವನೆಗಳ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಈ ರೀತಿ ಚೆಲ್ಲಾಟದ ಚಿಲ್ಲರೆ ರಾಜಕಾರಣವನ್ನು ಕೈಬಿಟ್ಟು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತೇಳಿ ನಿಮ್ಮ ಮೂಲಕ ಒತ್ತಾಯಿಸಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಿಮಗೆ ಗೊತ್ತಿದೆ, ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಮಂಡ್ಯ ಜಿಲ್ಲೆಯಲ್ಲಿ ನಾವು ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ 100 ಎಕರೆ ಭೂಮಿ ಕೇಳಿದ್ದೀವಿ ರಾಜ್ಯ ಸರ್ಕಾರವನ್ನು, ಅವ್ರು ಕೊಡಲಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಮೊನ್ನೆ JDS ಪಕ್ಷದ ನಾಯಕರುಗಳು ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿಧಾನಸಭೆಯಲ್ಲಿ ಕೇಳಿದ ಪ್ರಶ್ನಾವಳಿಯಲ್ಲೇ ಮತ್ತು ಕುಮಾರಸ್ವಾಮಿಯವರ ಬೇರೆ ಬೇರೆ ಪತ್ರಿಕಾಗೋಷ್ಠಿಯಲ್ಲೇ ಅದು ಮಂಡ್ಯ ಜಿಲ್ಲೆ ಅಂತ ನಿರ್ದಿಷ್ಟವಾಗಿಲ್ಲ, ಮಂಡ್ಯ ಜಿಲ್ಲೆಯ ಸುತ್ತಮುತ್ತ ಅನ್ನುವ ಮಾತುಗಳು ಮತ್ತು ಅವರ ಪ್ರಸ್ತಾವನೆಯಲ್ಲಿ ಕೂಡ ಅದಿದೆ. ಅಂದರೆ ಮಂಡ್ಯ ಜಿಲ್ಲೆ ನಿರ್ದಿಷ್ಟವಾಗಿ ಅವರೇನು ಮಂಡ್ಯ ಜಿಲ್ಲೆಯಲ್ಲೇ ಆಗಬೇಕು ಅಂತೇನು ಕೇಳಲಿಲ್ಲ. ಆದರೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿ ಆಗಿರುವ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಇಲ್ಲಿಯ ಜನರನ್ನ ರಾಜಕೀಯವಾಗಿ ಮಂಗ ಮಾಡಲಿಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಭೂಮಿ ಕೊಡ್ತಾ ಇಲ್ಲ ಅನ್ನುವಂಥ ರಾಜಕೀಯ ಮಾತುಗಳನ್ನು, ಭಾಷಣಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆ ಇವತ್ತು ನಿರುದ್ಯೋಗದಿಂದ ತತ್ತರಿಸ್ತಾ ಇದೆ. ಇಲ್ಲಿಯ ಯುವ ಜನತೆ ಮದುವೆ ವಯಸ್ಸಿಗೆ ಬಂದರೂ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ, ಮತ್ತು ಎಲ್ಲ ರೀತಿಯಲ್ಲಿ ಅರ್ಹರಾದ ಗಂಡು ಸಿಗ್ತಾ ಇಲ್ಲ ಅನ್ನುವ ಒಂದು ಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿದೆ. ಹೀಗಿರುವಾಗ ಮಂಡ್ಯ ಜಿಲ್ಲೆಗೆ ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸಬೇಕು, ಕೈಗಾರಿಕೆಗಳು ಬರಬೇಕು, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಅದು ಇಡೀ ಮಂಡ್ಯ ಜಿಲ್ಲೆಯ ಜನತೆಯ CPIM ಪಕ್ಷದ ಒಕ್ಕೊರಲಿನ ಒತ್ತಾಯ ಮತ್ತು ಮನವಿಯಾಗಿದೆ. ನಾವು ಈಗಾಗಲೇ ಆ ವಿಷಯದಲ್ಲಿ ಹಲವಾರು ಹೋರಾಟಗಳನ್ನು ಕೂಡ ನಮ್ಮ ಬೇರೆ ಬೇರೆ ಸಂಘಟನೆಗಳು ಮಾಡಿದ್ದೀವಿ. ಆದರೆ ಕುಮಾರಸ್ವಾಮಿಯವರು ಏನು ಮಾತಾಡ್ತಾ ಇದ್ದಾರೆ, ಈ ಮಾತು ಒಂದು ಕೈಗಾರಿಕೆಯನ್ನು ಸ್ಥಾಪಿಸುವ ಯಾವ ಉದ್ದೇಶದ ಮಾತು ಅಲ್ಲ, ಅದು ಬದಲಾಗಿ ರಾಜಕಾರಣ ಮಾತ್ರ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ, ಸ್ಯಾನ್ಸನ್ ಅನ್ನುವಂಥ ಒಂದು ಅಮೇರಿಕ ಮೂಲದ ಕಂಪ್ನಿ 100 ಎಕರೆ ಭೂಮಿ ಕೇಳಿದೆ ಅಂತೇಳಿ ಹೇಳಿದ್ದಾರೆ ಕುಮಾರಸ್ವಾಮಿಯವರು. ಆದರೆ ಕೈಗಾರಿಕಾ ಮಂತ್ರಿಗಳು ಶಾಸನಸಭೆಯಲ್ಲಿ ಏನು ಹೇಳಿದ್ದಾರೆ, ಈ ರೀತಿ ಒಂದು ಪ್ರಸ್ತಾಪ ಇದೆ ಅಂತೇಳಿ ನಮಗೊಂದು ಪತ್ರವನ್ನು ಕುಮಾರಸ್ವಾಮಿಯವರು ಕೊಟ್ಟಿದ್ದಾರೆ. ಆ ಪತ್ರವನ್ನು ಪರಿಶೀಲಿಸಿ ಆ ಕಂಪ್ನಿಯವ್ರನ್ನ ಸಂಪರ್ಕಿಸಬೇಕು ಮುಖ್ಯಸ್ಥರನ್ನ ಅಂತೇಳಿ ಇಲ್ಲಿ ತನಕ ನಾವು ಪ್ರಯತ್ನ ಪಟ್ಟಿದ್ದೀವಿ, ಆ ಮುಖ್ಯಸ್ಥರು ಯಾರು ನಮಗೆ ಸಿಗ್ತಾ ಇಲ್ಲ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಇದು ಅಧಿಕೃತವಾದ ದಾಖಲೆ. ಆದರೆ ಪ್ರಶ್ನೆ ಇರೋದೇನು, ಕೈಗಾರಿಕೆ ಒಂದು ಸ್ಥಾಪನೆ ಆಗಬೇಕು ಅಂತಾದರೆ ಭೂಮಿ ಬೇಕು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳು ಬೇಕು, ಸತ್ಯ. ಆದರೆ ಭೂಮಿಯನ್ನಾಗಲಿ ಮೂಲ ಸೌಕರ್ಯಗಳನ್ನಾಗಲಿ ನಿರ್ಧರಿಸ್ತಕ್ಕಂಥ ಅಂಶ ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಆ ಕಂಪ್ನಿ ಯಾರ್ದು, ಎರಡನೇದಾಗಿ ಅದು ಯಾವ ಸರಕನ್ನು ಉತ್ಪಾದನೆ ಮಾಡುತ್ತೆ, ಮೂರನೇದಾಗಿ ಅದರ ಬಂಡವಾಳದ ಮೂಲ ಏನು, ಅದೊಂದು ಸಾರ್ವಜನಿಕ ಕೈಗಾರಿಕೆಯ, ದೇಶದ ಖಾಸಗಿ ಕೈಗಾರಿಕೆನ ಅಥವಾ ವಿದೇಶದ ಬಹುರಾಷ್ಟ್ರೀಯ ಕಂಪನಿ, ಅದರ ಬಂಡವಾಳದ ಮೂಲ ಏನು, ನಾಲ್ಕನೇದಾಗಿ ಅದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ನಾನು ಯಾಕೆ ಈ ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು
ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ ಮಾಡುವ ಕೈಗಾರಿಕೆ ಅಂತ ಹೇಳ್ತಾರೆ ಮಾನ್ಯ ಕೇಂದ್ರ ಕೈಗಾರಿಕಾ ಸಚಿವರು. ಸೆಮಿ ಕಂಡಕ್ಟರ್ ಮಾಡುವ ಫ್ಯಾಬ್ರಿಕೇಷನ್ ಮಾಡುವ ಕಾರ್ಖಾನೆ ಅಂತ ಹೇಳಿದ್ರೆ ಅದೊಂದು ಹೈ ಎಂಡ್ ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥ ಕಾರ್ಖಾನೆ. ಹೈ ಎಂಡ್ ಟೆಕ್ನಾಲಜಿಯನ್ನು ಬಳಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಅತ್ಯಂತ ನುರಿತ, ಅತ್ಯಂತ ಪ್ರತಿಭಾವಂತ, ತಾಂತ್ರಿಕ ಶಿಕ್ಷಣದಲ್ಲಿ ಪರಿಣಿತಿಯನ್ನು ಪಡೆದಿರತಕ್ಕಂಥ, ಎಲಿಜಿಬಲ್ ಆದಂಥ ವಿದ್ಯಾವಂತ ಟೆಕ್ನಿಷಿಯನ್ಗಳು ಬೇಕು. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎನ್ಎಲ್ ಭರತ್ರಾಜ್, ಮಂಡಳಿ ಸದಸ್ಯ ಬಿ ಹನುಮೇಶ್, ಜಿಲ್ಲಾ ಸಮಿತಿ ಸದಸ್ಯ ಚಂದ್ರಶೇಖರ್ ಇದ್ದರು.